ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇರ್ ಫಾಲ್ಗೆ ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಮಿಡಿಗೆ ಏನು ಬೇಕು ಅಂದರೆ ಮೆಂತೆ ಮತ್ತು ಫ್ಲೆಕ್ಸ್ ಸೀಡ್ಸು ಮತ್ತು ರೋಸ್ಮೆರಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಸಿಗುತ್ತೆ, ಅದ್ರಲ್ಲಿ ತರಿಸ್ಕೊಳ್ಳಿ. ರೋಸ್ಮೆರಿ ಹಾಕೋದ್ರಿಂದ ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗುತ್ತೆ ಮತ್ತು ಸ್ಮೂತ್ ಆಗುತ್ತೆ, ಹೇರು ಬೆಳೆಯೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಅದನ್ನು ಮೂರನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಬೇಕು. ಅಂದರೆ ಫುಲ್ ಪೌಡ್ರ್ ಏನಾಗಬೇಕು ಅಂತ ಇಲ್ಲ, ನಾವು ಆಯಿಲಲ್ಲಿ ನಾವು ಬಾಯ್ಲ್ ಮಾಡ್ತೀವಲ್ಲ, ಸೊ ಹಾಗಾಗಿ ಅದೇನು ಫುಲ್ ಪೌಡ್ರ್ ಆಗೋದು ಬೇಡ, ಸ್ವಲ್ಪ ಪೌಡ್ರ್ ಆಗೋ ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಪೌಡರ್ನ ಮುಂಚೆ ಮಾಡಿರೋ ಪೌಡ್ರ್ ತಗೋಬಾರ್ದು, ಡೈರೆಕ್ಟಾಗಿ ಫುಲ್ಲು ಇಡೀದೇ ಇರುತ್ತಲ್ವ ಅದನ್ನೇ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಫುಲ್ ಪೌಡರ್ ಏನು ಮಾಡೋದು ಬೇಡ, ಯಾಕಂದರೆ ಅದು ಹೊಟ್ಟು ಉಳ್ಕೊಂಡು ಚಿಕ್ಕದು ಹೊಟ್ಟು ಉಳ್ಕೊಂಡೆ ಕೊನೆಗೆ ಡ್ಯಾಂಡ್ರಫ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಚೆನ್ನಾಗಿ ಒಂದು ಸ್ವಲ್ಪ ಮೇಲ್ಮೇಲ್ಗೆ ಕುಟ್ಕೊಂಡು ಕೊನೆಗೆ ಕೊಬ್ಬರಿ ಎಣ್ಣೆಗೆ ಕೊಕೊನಟ್ ಆಯಿಲ್ನ ನಾನು ಚೆನ್ನಾಗಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಕೊಕೊನಟ್ ಆಯಿಲ್ಗೆ ನಾವೇನು ಈಗ ಪೇಸ್ಟ್ ಮಾಡಿದ್ದೀವಿ ಅದನ್ನು ಹಾಕಬೇಕು. ಈಗ ನೋಡಿ, ಕೊಕೊನಟ್ ಆಯಿಲು ಪ್ಯೂರ್ ಕೊಕೊನಟ್ ಆಯಿಲ್ ಆದರೆ ತುಂಬ ಒಳ್ಳೆಯದು. ಸೊ ಅದಕ್ಕೆ ನಾವೇನು ಪೌಡ್ರ್ ಮಾಡಿದ್ದೆ ನಾನು ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಎಣ್ಣೆ ಬೇಗ ಎಣ್ಣೆಯಲ್ಲಿ ನಾವು ನೀರಲ್ಲಿ ಏನಾದರೂ ಹಾಕಿ ಕುದಿಸ್ತೀವಲ್ಲ ಆ ಥರ ಏನು ಮಾಡೋದು ಬೇಡ. ಎಣ್ಣೆಲಿ ಬೇಗ ನಾವು ಯಾವುದೇ ಹಾಕಿದ್ರೂ ಬೇಗ ಕುದಿಯುತ್ತೆ. ಸೊ ಒಂದು 5 ಮಿನಿಟ್ಸ್ ಮಾಡಿದ್ರೆ ಸಾಕು. ಕುದಿಸ್ಬಿಟ್ಟು ಆಮೇಲೆ ಆರಬೇಕು. ಆರಿದ ಮೇಲೆ ನಾವು ಸೋಸಬೇಕು. ಸೊ ಅದಕ್ಕೆ ಆದಮೇಲೆ ಒಂದು ಬಾಟಲ್ಗೆ ಸೋಸಿ ಹೀಗೆ ತೆಗೆದಿಟ್ಕೊಂಡ್ರೆ ನಾವು ಎಷ್ಟು ಜಾಸ್ತಿ ಬೇಕಿದ್ರೂ ಮಾಡಿಟ್ಕೋಬೋದು. ಅದನ್ನು ಮಾಡಿಬಿಟ್ಟು ನಾವು ಯೂಸ್ ಮಾಡ್ತಾ ಬರಬೇಕು. ಅಂದರೆ ವಾರಕ್ಕೆ ಒಂದು 2 ರಿಂದ 3 ಸಲ ಹಾಕಬೇಕು. 2 ಟೈಮ್ ಅಂತೂ ಹಾಕಿ. ಆಮೇಲೆ ಏನಂದರೆ ಹೇರ್ನ ಚೆನ್ನಾಗಿ ಪೋಷನ್ ಮಾಡಿಕೊಂಡು ಡಿವೈಡ್ ಮಾಡಿಬಿಟ್ಟು ಹಚ್ಚಬೇಕು. ಎಲ್ಲದು ಫುಲ್ಲು ಬುಡಕ್ಕೆ ತಾಗಬೇಕು. ಹಾಗೆ ಡಿವೈಡ್ ಮಾಡಿಕೊಂಡು ಮಧ್ಯೆ ಹೀಗೆ ನೀಟಾಗಿ ಹಚ್ಚಿ ಮಸಾಜ್ ಮಾಡೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಕಂಟ್ರೋಲಿಗೆ ಬರುತ್ತೆ. ಸೊ ಯಾವಾಗಲೂ ಅಷ್ಟೇ ನಾವು ಎಣ್ಣೆ ಎಲ್ಲ ಹಚ್ತೀವಲ್ಲ ಆವಾಗ ಚೆನ್ನಾಗಿ ಮಸಾಜ್ ಕೊಡಬೇಕು. ಒಂದು 5-10 ಮಿನಿಟ್ಸ್ ಮಸಾಜ್ ಆದಮೇಲೆ ನಾವು ಸ್ನಾನ ಮಾಡ್ಬೋದು. ಮಾರ್ನಿಂಗ್ ಹಚ್ಬಿಟ್ಟು ಈವ್ನಿಂಗ್ ಸ್ನಾನ ಮಾಡಿದ್ರು ಬರುತ್ತೆ, ಹಿಂದಿನ ದಿನ ಹಚ್ಬಿಟ್ಟು ಸ್ನಾನ ಮಾಡಿದ್ರು ಬರುತ್ತೆ. ಅಕಸ್ಮಾತ್ ನಿಮಗೆ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ 1 ಅವರ್ ಮುಂಚೆ ಹಚ್ಬಿಟ್ಟು ಸ್ನಾನ ಮಾಡಿ, ಆವಾಗ ಫುಲ್ ಕಂಟ್ರೋಲ್ ಆಗುತ್ತೆ. ಹೀಗೆ ನಾವು ಮಾಡೋದ್ರಿಂದ ಹೇರ್ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಸೊ ಇದು ರೋಸ್ಮೆರಿ ಒಂದು ಮಿಸ್ ಮಾಡಬೇಡಿ. ಅದನ್ನು ಹೆಚ್ಚಾಗಿ ಆನ್ಲೈನಲ್ಲೂ ಸಿಗುತ್ತೆ, ಆನ್ಲೈನಲ್ಲಿ ತರಿಸ್ಕೊಂಡ್ರೆ ಒಳ್ಳೆಯದು. ನಮ್ಮ ಮನೇಲಿ ಗಿಡ ಇತ್ತು, ಅದ್ರದ್ದೇ ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಆನ್ಲೈನಲ್ಲಾದರೆ ನಾವು ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ನಮ್ಮದು ಚಿಕ್ಕ ಗಿಡ ಇರೋದ್ರಿಂದ ನಾನು ಸ್ವಲ್ಪ ತೊಗೊಂಡು ಹಾಕಿದ್ದೀನಿ. ಸೊ ಇದರಿಂದ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಚೆನ್ನಾಗಿ ರಿಸಲ್ಟ್ ಬರೋದು. ನಾನು ಇನ್ನೊಂದೇನೆಂದರೆ ಇದಕ್ಕೆ ನಾನು ಒಂದು ಜ್ಯೂಸ್ ಹೇಳ್ತಾ ಇದ್ದೀನಿ. ಇದ್ರ ಜೊತೆ ಇದನ್ನು ಒಂದು ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗತ್ತೆ. ಏನಂದರೆ ಈ ಜ್ಯೂಸಿಗೆ ಏನು ತುಂಬ ನೀವು ಅದು ಇದು ಹಾಕಬೇಕನ್ನೋದೇನಿಲ್ಲ. ಫ್ಲೆಕ್ಸ್ ಸೀಡ್ಸ್ ಬರುತ್ತಲ್ಲ, ಅಗಸೆ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಫ್ರೈ ಆದ ತಕ್ಷಣ ಅದು ಚಿಟಿ ಅಂತ ಹೊಟ್ಟುತ್ತೆ. ಅದು ಆದ ತಕ್ಷಣ ನಾವು ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ಚೆನ್ನಾಗಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ ತಕ್ಷಣ ಅದು ನೋಡಿ, ಇಲ್ಲಿ ಪಟ ಅಂತ ಇದೆ. ಈ ಥರ ಪಟ ಅಂದ ತಕ್ಷಣ ನಾವು ಸ್ಟವ್ನ ಆಫ್ ಮಾಡಿಬಿಟ್ಟು ಆ ಪ್ಯಾನಲ್ಲೇ ಇಡಬೇಕು. ಸ್ವಲ್ಪ ಹೊತ್ತವರೆಗೂ ಫ್ರೈ ಮಾಡಬೇಕು. ಯಾಕಂದರೆ ಅದು ಜಾಸ್ತಿ ಬೆಂಕಿಲಿ ಫ್ರೈ ಮಾಡೋದಕ್ಕಿಂತ ಈಗ ಲೈಟಾಗಿರುವಾಗಲೇ ಇದು ಫ್ರೈ ಮಾಡಿ ಹೇಗಿರೋ ಹಂಚು ಕಾದಿರುತ್ತಲ್ಲ, ಸ್ವಲ್ಪ ಹೊತ್ತವರೆಗೂ ಆ ಥರ ಮಾಡಿದ ಮೇಲೆ ಇದನ್ನು ಪೌಡರ್ ಮಾಡ್ಕೋಬೇಕು. ಪೌಡರ್ ಮಾಡಿ ಆ ಪೌಡರ್ನ ಜಾಸ್ತಿ ಪೌಡರ್ ಇಟ್ಕೊಬಿಡ್ದು. ಒಂದು ವಾರಕ್ಕಾಗಷ್ಟು ಅಷ್ಟೇ ಪೌಡರ್ ಇಟ್ಕೋಬೇಕು. ಆ ಪೌಡರ್ ಒಂದು ವಾರಕ್ಕೆ ಒಂದು ಸಲ ಮಾಡ್ಕೋಬೇಕು. ಅದನ್ನು ಪೌಡರ್ನ ಕ್ಲೋಸ್ಡ್ ಕಂಟೈನರಲ್ಲೇ ಇಟ್ಕೋಬೇಕು. ಈ ಕ್ಲೋಸ್ಡ್ ಕಂಟೈನರಲ್ಲಿ ಇಟ್ಬಿಟ್ಟು ಡೈಲಿ ಒಂದೊಂದು ಸ್ಪೂನ್ನ ನೀರಿಗೆ ಹಾಕ್ಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಕುಡಿಯೋದ್ರಿಂದ ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ, ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ಸೊ ಇದೊಂದು ಟ್ರೈ ಮಾಡಿ, ಅದ್ರ ಜೊತೆ 100% ರಿಸಲ್ಟ್ ಸಿಗತ್ತೆ. ನಾನು ಅಷ್ಟೇ ಅದನ್ನು ಮಾಡಿದ್ಮೇಲೆ ನನಗೆ ತುಂಬ ರಿಸಲ್ಟ್ ಚೆನ್ನಾಗಿ ಸಿಕ್ತು, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮಗೆ ರಿಸಲ್ಟ್ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.